ಹಸು ಒಂದು 100 ತೆಂಗಿನ ಮರ ಇದ್ರೆ ಒಂದು ಸಂಸಾರ ಲವಲವಿಕೆಯಿಂದ ಖುಷಿಯಿಂದ ಕಾರಲ್ಲಿ ತಿರುಗಾಡ್ಬೋದು. ನಮ್ಮ ತಾತ ಹೇಳ್ತಿದ್ರು ತೆಂಗಿನ ಮರ ಯಾವ ತರ ಇರಬೇಕು ನಾವು ನಾಟಿ ಮಾಡ್ಬೇಕಾರೆ ಅಂತ. ಒಂದು ತೆಂಗಿನ ಮರದಲ್ಲಿ 32 ಗರಿ ಇರಬೇಕು, 12 ಗೊಂಚಲು, ತಿಂಗಳಿಗೆ ಒಂದೊಂದು ಗೊಂಚಲು ಬರಬೇಕು. ಅದರಲ್ಲಿ ಬೇಸಿಗೆ ಕಾಲದಲ್ಲಿ ಅರಳು ಉದುರ್ಬೋದು ಬಿಡ್ಬೋದು, ಆದ್ರೆ ಗೊನೆ ಮಾತ್ರ 12 ಬರಲೇಬೇಕು. ಆ ಈಶಾನ್ಯ ಮೂಲೆಯಲ್ಲಿ ಗಾಳಿ ಚೆನ್ನಾಗಿ ಆಡೋದ್ರಿಂದ ತೆಂಗು ಉತ್ಕೃಷ್ಟತೆ ಇರ್ತದೆ ಕಾಯಿ ಅಂತ ನಮ್ಮ ತಾತ ಮತ್ತೆ ತಂದೆ ಎಲ್ಲ ನಾವು ಕೂತ್ಕೊಂಡಾಗೆಲ್ಲ ಮಾತಾಡ್ಕೊಂಡಿರೋದು ಇದು. ಈಗ ಪ್ರತಿಯೊಂದು ಮರನು ನೋಡಿ, ಒಂದು ಗರಿ ಒಂದು ಗೊನೆ, ಪ್ರತಿಯೊಂದು ಗರಿ ಹತ್ರನೂ ಒಂದೊಂದು ಗೊನೆ ಇದೆ. ಅದಲ್ಲದೆ ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ನಂಜನಗೂಡು ಹತ್ರ ಬಂದಿದ್ದೀನಿ. ಇಲ್ಲಿ ಒಬ್ರು ಗೌಡ್ರ ಹತ್ರ ಬಂದಿದ್ದೀನಿ. ಆ ಗೌಡ್ರು ಬರೀ ಕೇವಲ 2 ಎಕರೆ 2 ಹಸು ಇದ್ರೆ ನಾವು ಬಂಗಾರದಂತ ಬಾಳ್ಬಹುದು ಅಂತ ಹೇಳ್ತಾ ಇದ್ರ. ಮತ್ತೆ ತೆಂಗಿನ ಗಿಡ ಹೆಚ್ಚಾಗಿ ಫಲ ಕೊಡೋದಕ್ಕೆ ಯಾವ ತರ ನಾವು ತೆಂಗಿನ ಏನ್ ಹೇಳ್ತಾರೆ ಮೊಳಕೆನ ಚೂಸ್ ಮಾಡೋದು ಅಂತ ಕೂಡ ಹೇಳ್ತಾ ಇದ್ರೆ. ಬನ್ನಿ ನೋಡೋಣ ಯಾವ ತರ ಇದೆ ಅಂತ ಪ್ರತಿಯೊಂದು ಗೌಡ್ರ ಹತ್ರವನ್ನ. ಮತ್ತೆ ಯಾರ್ಯಾರೆಲ್ಲ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಗೌಡ್ರ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಗೌಡ್ರ. ನಮಸ್ಕಾರ, ನನ್ನ ಹೆಸರು ನಂಜುಂಡಸ್ವಾಮಿ ಅಂತ. ನಾನು ಕುರಟ್ಟಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ನಾನು ಒಬ್ಬ ಸಾವಯವ ರೈತ. ಈಗ ನನ್ನ ಹತ್ರ 100 ತೆಂಗಿನ ಮರ ಇದೆ. ತೆಂಗಿನ ಮರ ಅಂದರೆ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥದ್ದು. ನಾನು 55 ವರ್ಷ ಆದರೂ ಮೇಲ್ಗಡೆ ಹೋಗ್ಬಾರ್ದು ತೆಂಗಿದು, ಆ ಥರ ತಳಿನ ನಾನು ತಂದ್ಕೊಂಡಿದ್ದೀನಿ ಅಂದರೆ ನಮ್ಮ ತಾತ ಹೇಳ್ತಿದ್ರು ತೆಂಗಿನ ಮರ ಯಾವ ಥರ ಇರಬೇಕು ನಾವು ನಾಟಿ ಮಾಡ್ಬೇಕಾರೆ ಅಂತ. ಒಂದು ತೆಂಗಿನ ಮರದಲ್ಲಿ 32 ಗರಿ ಇರಬೇಕು, 12 ಗೊಂಚಲು, ತಿಂಗಳಿಗೆ ಒಂದೊಂದು ಗೊಂಚಲು ಬರಬೇಕು. ಅದರಲ್ಲಿ ಬೇಸಿಗೆ ಕಾಲದಲ್ಲಿ ಅರಳು ಉದುರ್ಬೋದು ಬಿಡ್ಬೋದು, ಆದ್ರೆ ಗೊನೆ ಮಾತ್ರ 12 ಬರಲೇಬೇಕು. ತಿಂಗಳಿಗೊಂದೊಂದು ಗೊನೆ ಬರಬೇಕು. ಆ 12 ಗೊನೆಯಲ್ಲಿ ಜೂನ್ ತಿಂಗ ಯಾವುದು ಬರ್ತದೆ ಅದನ್ನ ಈಶಾನ್ಯ ಮೂಲೆಗೆ ಇರ್ತದಲ್ಲ, ಅದಕ್ಕೆ ನಾವು ಟೇಪ್ ಹಾಕಿ ಮಡಿಕಬೇಕು ಬಿತ್ತನೆ ತಯಾರು ಮಾಡ್ಬೇಕಾರೆ. ಈಶಾನ್ಯ ಮೂಲೆಯದ್ ಮಾತ್ರ. ಅದು ವೈಜ್ಞಾನಿಕ ಅಂದ್ರೆ ಗಾಳಿ ಅವೆ ಅದಕ್ಕೆ ಬಿದ್ದು ಚೆನ್ನಾಗಿ ಆ ಫಲ ಕಮ್ಮಿ ಬರ್ತದೆ. ಆ ಈಶಾನ್ಯ ಮೂಲೆಯಲ್ಲಿ ಗಾಳಿ ಚೆನ್ನಾಗಿ ಆಡೋದ್ರಿಂದ ತೆಂಗು ಉತ್ಕೃಷ್ಟತೆ ಇರ್ತದೆ ಕಾಯಿ ಅಂತ ನಮ್ಮ ತಾತ ಮತ್ತೆ ತಂದೆ ಎಲ್ಲ ನಾವು ಕೂತ್ಕೊಂಡಾಗೆಲ್ಲ ಮಾತಾಡ್ಕೊಂಡಿರೋದು ಇದು. ಆ ಥರ ನಾನು ಹೇಳಿದ ಥರ ಪ್ರಕಾರ ಮಾಡಿದ್ರೆ ಮರ ಹೆಚ್ಚಿಗೆ ಜಾಸ್ತಿ ಬೆಳೆಯೋದಿಲ್ಲ. ಎಲ್ಲೆಲ್ಲಿ 12 ಗರಿನೂ ಹತ್ತತ್ರದಲ್ಲೇ ಬರ್ತದೆ. ಈ ಥರ ಪ್ರತಿಯೊಂದು ಗೊನೆನೂ ಕಾಯಿ ಬರ್ತದೆ, ಆ ಥರ ಬರ್ತದೆ. ಅದನ್ನ ನಾವು ಆ ಟೇಪ್ ಹಾಕಿ ಮಡಿಕೊಂಡು ಅದು ಗುರುತು ಮಾಡ್ಕೊಂಡು ಅದನ್ನ ಒಂದು ಕಾಯಿ ಬಿದ್ದ ತಕ್ಷಣ ಅದನ್ನ ಕೀಳಬೇಕು. ಅದಕ್ಕೆ ಗೊನೆನೆ ಪೂರ್ತಿ ಕಿತ್ತು ಅದು ನೆರಳಲ್ಲಿ ನಾವು ಇಟ್ಕೋಬೇಕು. ನೆರಳಲ್ಲಿ ಅಂದ್ರೆ ತಟ್ಟಿ ಕಟ್ಟಿ ಅದಕ್ಕೆ ಕಟ್ಟಿ ನೆರಳಲ್ಲಿ ಮಾಡ್ಕೊಂಡು ಇಟ್ಕೋಬೇಕು. ಅದು ಸ್ವಲ್ಪ ಚಿಲ್ಕ್ ಅಂತ ನೀರು ಸೌಂಡ್ ಬಂದಾಗ ಅದನ್ನ ಬಿಚ್ಚಿ ನಾವು ನಾಟಿನ ಈ ಥರ ವಾರೆ ಒಂದು ಸ್ವಲ್ಪ ಸ್ಟ್ರೈಟ್ ಇಡಬಾರ್ದು, ವಾರೆ ಥರ ಮಡಗಿದ್ರೆ ಕರೆಕ್ಟ್ ಎಲ್ಲ ಕಡೆನೂ ಬೇರೆ ಹರಡುತ್ತದೆ. ಈ ನೀವು ನೆಟ್ಗೆ ಹಾಕ್ಬಿಟ್ರೆ ಬೇರೆ ಗೆಡ್ಡಲ್ಲಿ ಮಾತ್ರ ಬಿಡ್ತದೆ, ಈ ವಾರೆ ಥರ ಬರಲ್ಲ. ಈ ವಾರೆ ಥರ ಬಂದ್ರೆ ಮಧ್ಯವಾಗಿ ಕಣ್ಣು ಸ್ಟಾರ್ಟ್ ಆಗುತ್ತೆ ಮೇಲ್ಗಡೆ ಬರಕ್ಕೆ. ಆ ಥರ ತಿಂಗಲ್ಲಿ ಆ ಥರ ಎಲ್ಲ ನಾವು ತಿಳ್ಕೊಂಡು ರೈತರು ನಾವು ಎಲ್ಲ ಗ್ರೂಪ್ ಸೇರಿ ಮಾತಾಡ್ಬೇಕು ಮನೇಲಿ. ಈ ನಮ್ಮ ತಾತನೇ ಆಗ್ಬಿಡು ಇನ್ನೊಬ್ರು ಆಗ್ಬಿಡು ನೀವು ಹೆಂಗ್ ಮಾಡ್ತಿದ್ರಿ, ಹೆಂಗೆ ಫಲ ಕರೆಕ್ಟಾಗಿ ಪ್ರತಿಯೊಂದು ಮರ ಬರಲ್ವಲ್ಲ. ಈಗ ನೆಡ್ತಾರೆ, ಎಲ್ಲೋ ತಂದು ನೆಡ್ತಾರೆ, ಒಂದು ಮರ ಬಿಡ್ತದೆ, ಒಂದು ಮರ ಬಿಡಲ್ಲ. ಈಗ ನನ್ನ ಹತ್ರ 100 ಮರ ಇದೆ ನೋಡಿ. 100 ಮರದಲ್ಲಿ 10 ಕಾಯಿ ಬಿದ್ರು 1,000, ಈ 20 ಬಿದ್ರೆ 2,000, 30 ಬಿದ್ರೆ 3,000. ಈಗ 3,000 ಚಿಲ್ಲರೆ ಕಾಯಿ ಕಿತ್ತೀನಿ ನಾನು ನೀವು ಇರೋ 100 ಮರದಲ್ಲಿ. ಈಗ ಪ್ರತಿಯೊಂದು ಮರನು ನೋಡಿ, ಒಂದು ಗರಿ ಒಂದು ಗೊನೆ, ಪ್ರತಿಯೊಂದು ಗರಿ ಹತ್ರನೂ ಒಂದೊಂದು ಗೊನೆ ಇದೆ. ಅದಲ್ಲದೆ ತೆಂಗಿನ ಮರ ಅಂದ್ರೆ ಮೇಕ್ಕೆ ನೋಡಿದ್ರೆ ಒಂದೇ ತರ ಗರಿ ಬರ್ತದೆ, ರೌಂಡ್ಕ್ಕೆ ನೋಡಕ್ಕೆ ಒಂಥರ ಛತ್ರಿ ತರ ಕಾಣುತ್ತೆ ನೋಡಿ. ಹೌದು, ನೋಡಿ ಈಗ ಛತ್ರಿ ತರ ಇದೆ ಪ್ರತಿಯೊಂದು ಮರನೂ ನೋಡಿ. ಈ ಮರ ನೋಡಿ ಬನ್ನಿ. ಹೌದು, ಬರೀ ಇದೊಂದೇ ಅಲ್ಲ ಛತ್ರಿ. ಹೌದು ಗೌಡ್ರ, ನೋಡಿ ಯಾವ ತರ ರೌಂಡ್ ನೀವು ರೂಲ್ ಹಾಕಿದ್ರು ಹಾಕಕ್ಕಾಗಲ್ಲ, ಒಂದ್ ಗರಿನೂ ಹೆಚ್ಚು ಕಮ್ಮಿ ಇಲ್ಲ. ಹೌದು, ಅದು ಒಂದು ನೋಡ್ಬಿಡೋಣ. ಅದು ನೋಡಿ
ಎಲ್ಲ ಆಮೇಲೆ ಒಂದೇ ಒಂದ್ ಗಿಡ ತೋರಿಸ್ತೀರಾ ಅಂತಾರೆ. ಅದಕ್ಕೆ ನಾನು ನೇರ ನೇರ ಬೆಳೆದು ತೋರ್ಸೋದು. ಹೌದು. ಸಾವಯವ ಅಂದ್ರೆ ನೇರ ಬೆಳೆದು ಫ್ಲಾಟ್ ತೋರ್ಸ್ಬೇಕು. ಹೌದು ಹೌದು ಗೌಡ್ರ. ನೋಡಿ ಒಂದ್ ಗರಿ ತೋರ್ಸಿ ಏರುಪೇರು ಇರೋದ ಇಲ್ಲ. ಹಾ. ಇದು ನೋಡ್ಬಿಡಣ. ಹಾ, ನೋಡಿ. ಇನ್ನೊಂದು ಇಲ್ಲ ನೋಡಿ ಗೊನೆನು ನೋಡಿ. ಓ ಇದು ಸಖತ್ ಡೆನ್ಸ್ ಆಗಿದೆ ಗೌಡ್ರ. ಇದು ಒಂದ್ ನೋಡ್ಬಿಡಣ. ಇದು ಮರ ಸೈಜ್ ಅಷ್ಟಿಲ್ಲ ಅಂದ್ರು. ಮರ ಸೈಜ್ ಬರಲ್ಲ. ಹೌದು, ಕಾಯಿ ಮಾತ್ರ ಗರಿ ಕಮ್ಮಿ, ಚಿಕ್ಕ ಗರಿ ಬರ್ತದೆ. ಪ್ರತಿ ಒಂದು ಈ ತರ ಬರೋದ್ರಿಂದ ಮೊಟ್ಟೆ ದಪ್ಪ ದಪ್ಪ ಬಂದ್ರೆ ಅದು ತೂಕಕ್ಕೆ ಬಿದ್ದೋಗ್ಬಿಡ್ತದೆ. ಹೌದು. ಮೊಟ್ಟೆ ದಪ್ಪ ಆಯ್ತು ಅಂದ್ರೆ ಗೊನನು ಬರಲ್ಲ ಸರಿಯಾಗಿ, ತೂಕಕ್ಕೆ ಗರಿನೇ ಹಸಿ ಗರಿನೇ ದಗೆ ಆಯ್ತು ಅಂದ್ರೆ ಬಿದ್ದೋಗ್ಬಿಡುತ್ತೆ. ಬೇಸಿಗೆಯಲ್ಲಿ ನೋಡಿರ್ಬೋದು ನೀವು, ಹಸಿ ಗರಿಗಳೇ ಬೀಳ್ತವೆ. ಹೌದು, ನಮ್ ಕೆಳಗ್ ತೋಟ- ಬಿದ್ದೋಗಿರ್ತದೆ. ಕೆಳಗೆ ಬಿದ್ದಾಗಿರ್ತವೆ. ನಮ್ದು ಎಲ್ಲಾ ಒಣಗಿ ಮಟ್ಟ ರಸ ತೆಂಗಿನ ಮರಕ್ಕೆ ಹೋದ್ಮೇಲೆ ಬೀಳೋದು. ಹೌದು. ಆಮೇಲೆ ತಿಂಗಿಗೆ ಏನಪ್ಪಾ ಅಂತಂದ್ರೆ, ನಾವು 3 ವರ್ಷಕ್ಕೊಂದ್ಸಾರಿ ತಿಂಗು ಮರ 3 ಅಡಿ ಬಿಟ್ಟು ನಾವು ಅದನ್ನ ಪಾತೆ ತರ ಚರಂಡಿ ತರ ಮಾಡಿ ಅದಕ್ಕೆ ಸಾವಯವದಲ್ಲಿ ಇರ್ತಕ್ಕಂಥ ಮಟ್ಟೆ ಸೋಗು ಪ್ರತಿಯೊಂದು ಹೆಸರೆಲೆ ಗೊಬ್ಬರ, ಅದು ದೀಪಾವಳಿ ತಿಂಗಳ ತಪ್ಪರೆ ಗೌರಿ ತಿಂಗಳು ಮಾಡ್ಬೇಕು. ಗೌರಿ ತಿಂಗಳು ಮತ್ತೆ ದೀಪಾವಳಿ ತಿಂಗಳ 2 ತಿಂಗಳಲ್ಲಿ ಮಾಡ್ಬೇಕು. ಸುತ್ತ ಹೆಂಗೆ ಗೌಡ್ರ ಇಲ್ಲಿ ಪೂರ್ತಿ ಹಾಕ್ಸ್ಬಿಡ್ತೀರಾ? ಸುತ್ತ ಪೂರ್ತಿ ಅಗಿಸಿದೀವಿ ಇಲ್ಲಿ. ಒಂದ್ 3 ಅಡಿ ಬಿಟ್ಟು ಅಲ್ಲಿಗೆ ಮಟ್ಟೆ ಮತ್ತೆ ನಮ್ಮ ಹತ್ರ ಏನ್ ತ್ಯಾಜ್ಯ ವಸ್ತುಗಳವೆ ಅದನ್ನ ಹಾಕ್ತಿದೀವಿ. ಒಂದು ತಿಂಗಳಿಗೆ ಒಂದ್ಸತಿ ನಾವು ಅದಕ್ಕೆ ಜೀವಾಮೃತ ಕೊಡ್ತಿದೀವಿ. ಇಲ್ಲದ್ರೆ ತ್ರಿಮೂರ್ತಿ ಟಾನಿಕ್ ನಮ್ಮ ಹತ್ರ ಯಾವ್ದು ಫಸಲು ಇಲ್ದಿ ಮಿಕ್ಕಂಡಿರ್ತದೆ. ಈಗ ಸಾವಯವ ಮಾಡ್ತಿದೀವಿ ಅಲ್ವಾ, ಆವಾಗ ಯಾವ್ದು ನಮ್ದು ತ್ರಿಮೂರ್ತಿ ಟಾನಿಕ, ಪಂಚಗವ್ಯನ, ಶಿಲೀಂಧ್ರ ನಾಶಕಗಳು ಯಾವ ಇರ್ತವೆ ಅವನ್ನೆಲ್ಲ ಮಧ್ಯ 3 ಅಡಿ ತೆಂಗಿನ ಮರ ಬಿಟ್ಟು ಅಲ್ಲಿ ಕೊಡ್ತಿದೀವಿ. ಹೌದು, ನಂಗೆ ಆಕ್ಚುಲಿ ನಿಮ್ ತೋಟ ನೋಡಿದಾಗ ನಮ್ ನಾರಾಯಣ್ ರೆಡ್ಡಿ ಅವ್ರು ತುಂಬಾ ಜ್ಞಾಪನ ಬರ್ತಾರೆ. ಅವ್ರು ಹೇಳದಂಗೆ ಕೆಳಗ್ ನೋಡ್ಬೇಡ ನೀನು, ಮೇಲ್ ನೋಡು. ತೆಂಗಿನ ಮರ ಅಷ್ಟೇ, ಕೆಳಗೆ ನೋಡೋಗಿಲ್ಲ, ಮೇಲ್ ನೋಡ. ಯಾರ ನೋಡಿದ್ರೆ ಇದೇನ್ ಗಿಡ ಹಿಂಗದೆ ಸಣ್ಣಕ್ಕೆ ಅಂತಾರೆ, ಮೇಲ್ಗಡೆ ಕಾಯಿ ನೋಡಿದ್ಮೇಲೆ ಸುಮ್ನೆ ಅಂತಾರೆ ಜನ. ಚೆನ್ನಾಗ್ ಬಂದಿದೆ ಗೌಡ್ರ. ಅದೇ ನಾನ್ ಹೇಳಿದ್ನಲ್ಲ, ಆ ರೀತಿ ಮಾಡ್ಬೇಕು. ತೆಂಗಿನ ಮರ ಕಲ್ಪವೃಕ್ಷ ಅಂತ. ನಮ್ಮ ಹತ್ರ 2 ಹಸು, 100 ತೆಂಗಿನ ಮರ ಇದ್ರೆ ಒಂದು ಸಂಸಾರ ಲವಲವಿಕೆಯಿಂದ ಖುಷಿಯಿಂದ ಕಾರಲ್ಲಿ ತಿರುಗಾಡ್ಬೋದು. 100 ಮರ, 100 ಮರ, 2 ಹಸು. ಕಾಮಧೇನು ಕಲ್ಪವೃಕ್ಷ. ಇನ್ ಹೆಚ್ಚಿಗೆ ಬೇಡ. 2 ಎಕರೆ ಆಯ್ತು. 2 ಎಕರೆಲಿ ಗಂಡ ಹೆಂಡತಿ ಎಂತ ರಜ್ಜುರಿ ಫಂಕ್ಷನ್ ಮಾಡ್ಬೋದು. ಫಂಕ್ಷನ್ ಮಾಡಕ್ಕೂ ಅಷ್ಟೇ ಎಲ್ಲ ಮಾಡ್ಬೋದು. ಇದ್ರಲ್ಲಿ ಒಂದ್ ಮನೆನೂ ಕಟ್ಬೋದು, ಉಳಿಸಿ ಕಾರಲ್ಲೂ ತಿರುಗಾಡ್ಬೋದು. ಕಾಮಧೇನು ಕಲ್ಪವೃಕ್ಷ 2 ಬೇಕು ರೈತನಿಗೆ. ಸಖತ್ತಾಗಿ ಒಳ್ಳೆ ಮಾತು ಹೇಳಿದ್ರಿ ಗೌಡ್ರ. ಗೌಡ್ರ, ಇನ್ನೊಂದು, ನೀವ್ ಇದಕ್ಕೆ ನೀರ್ ಯಾವ ತರ ಕೊಡ್ತೀರಾ ಗೌಡ್ರ? ನೀರು ಗೆಡ್ಡೆ ಕೊಡಬಾರ್ದು. ನೀರು ತೆಂಗಿನ ಮರ, ಈ ತೆಂಗಿನ ಮರದ ಬೇರು ವಜ್ರ ದೇವರು ಸೃಷ್ಟಿ ಮಾಡಾನೆ. ಏನು ಬೇರ್ಗೆ ವಜ್ರನ ಸೃಷ್ಟಿ ಮಾಡಿರೋದು. ವಜ್ರ ಸಮಿತದ ಸವಿಯಲ್ಲ, ಇಲ್ಲ. ಹಂಗೆ ತೆಂಗಿನ ಮರ ಬೇರ್ಗೆ ವಜ್ರ ಕೊಟ್ಟಿರ್ತಾನೆ ದೇವರು. ಆ ವಜ್ರ ಎಲ್ಲಿ ನೀರದೆ ಅಲ್ಲಿಗೆ ಹುಡುಕೋಯ್ತದೆ. ಸ್ವಲ್ಪ ದೂರದಲ್ಲಿ ಕೊಡ್ಬೇಕು. ಇಲ್ಲದ್ರೆ ಗುಂಪು ಬಾಳೆ ಮಾಡಿ ಅಂತರ ಬೆಳೆಗಳು ಮಾಡಿ. ಈಗ ನಾನು ಗುಂಪು ಬಾಳೆ ಮಾಡಿದ್ದೀನಿ. ಮೊದಲೆಲ್ಲ ಅಂತರ ಬೆಳೆಗಳು ಮಾಡ್ತಿದ್ದಿ. ಈಗ ಬೇಸಿಗೆ ಟೈಮಲ್ಲಿ ಟೊಮೊಟೊ ಬೆಳಿಬೋದು. ಬೇಸಿಗೆ ಟೈಮಲ್ಲಿ ಈಗ ನೋಡಿ ಬೀನೀಸು 120 ರೂಪಾಯಿ ಕೆಜಿ ಬರ್ತದೆ. ಹೌದು, ಇವಾಗ ಯಾವಾಗ ಬರ್ತದೆ? ಬೇಸಿಗೆ ಟೈಮಲ್ಲಿ ಬರ್ತದೆ. ಈ ಖಾಲಿ ಜಮೀನಿನಲ್ಲಿ ಬೀನೀಸ್ ಬೆಳೆಯಕ್ಕಾಗಲ್ಲ. ಹೌದು, ನಾವು ಸಾವಯವದಲ್ಲಿ ತೋಟದೊಳಗೆ ಬೀನೀಸ್ ಬೆಳಿಬೋದು. ನಾನ್ ಬೆಳೆದಿದ್ದೀನಿ. ವರ್ಷಕ್ಕೆ ಒಂದ್ಸಾರಿ ಬೆಳೆದ್ರಿ ಸಾಕು, ಅದು ಮಲ್ಚಿಂಗ್ ಆಗುತ್ತೆ. ಯಾವದೇ ಟೈಮಿಗೆ ಬೆಲೆನೂ ಜಾಸ್ತಿ ಸಿಗುತ್ತೆ. ಆತರ ಬೇಡ ರೈತನಿಗೆ, ಆತರ ಬೇಡ. ದುಡ್ಡು ಎಲ್ಲಿ ಹುಡುಕೋದ್ ಬೇಡ. ನಮ್ಮ ಭೂಮಿಲಿ ಇದೆ ದುಡ್ಡು. ಜಮೀನು 2 ಎಕರೆ 1 ಎಕರೆ ಜಮೀನ್ ಇತ್ತು ಅಂದ್ರೆ ದುಡ್ಡನ್ನ ಯಾವ ತರ ತೆಗಿಬೋದು? ದುಡ್ಡು ನಮ್ನ ಹುಡಿಕೊಂಡ್ ಬರ್ತದೆ. ನಾವು ದುಡ್ಡು ಹುಡಿಕೊಂಡು ಇನ್ನೊಬ್ನ ಹತ್ರ ಕೆಲ್ಸಕ್ಕೆ ಹೋಗೋದೇನ್ ಬೇಡ. ರೈತ 1 ಎಕರೆ ಇದ್ರೆ, ನಾನು ಹೇಳ್ತೀನಿ 1 ಎಕರೆ ಇದ್ರೆ ಸುತ್ತ ನಿಮ್ಗೆ ಏನ್ ಬೇಕು, ತೆಂಗಿನ ಮರ ಹಾಕಳಿ, ಗುಂಪು ಬಾಳ ಹಾಕಳಿ, ಮಧ್ಯೆ ಖಾಲಿ ಬಿಟ್ಕೊಳ್ಳಿ. ಒಂದು ಕೋಳಿ ಫಾರಂ ಮಾಡಿ, ಹಸು ಫಾರಂ ಮಾಡಿ, ಕುರಿ ಫಾರಂ ಮಾಡಿ, 100 ಅಡಿ ಮಾಡಿ. 100 ಅಡಿಗೆ ನಿಮ್ಗೆ ಎಲ್ಲ ಹಸು ಫಾರಂನಾರು ಮಾಡ್ಬೋದು, ಕುರಿ ಫಾರಂನಾರು ಮಾಡ್ಬೋದು, ಕೋಳಿ ಫಾರಂ ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕು ಅದು ಒಂದು
ಕುಲ ಕಸುಬು ಅಂತ ರೇಷ್ಮೆ ಮಾಡಿ. ಇಲ್ಲಿ ಯಾವ ಆಗ್ಲಿಲ್ವಾ ರೇಷ್ಮೆ ಮಾಡಿ. ರೇಷ್ಮೆ ಮಾಡಿ. ನಮ್ಗೆ ರೇಷ್ಮೆನೂ ಅಷ್ಟೇ, ರೇಷ್ಮೆ ರಿಸ್ಕ್ ಏನಿಲ್ಲ. ಬೆಳಿಗ್ಗೆ ಸೊಪ್ಪು ಹಾಕದ, ಪುನಃ ಸಾಯಂಕಾಲ ಸೊಪ್ಪು ಹಾಕದ. ಈಗ ಕುರಿನೂ ಅಷ್ಟೇ, ಬೆಳಿಗ್ಗೆ ಒಂದ್ಸಾರಿ ಮೇವು ಹಾಕದ, ಪುನಃ ಸಾಯಂಕಾಲ ಬಂದು ನೋಡ್ದ, ಏನು ಹೆಚ್ಚಿಗೆ ಬೇಡ. ಹಸು ಅಷ್ಟೇ, ಹಸು ಅಷ್ಟೇ. ಹಸು ಹೆಂಗೆ ಅಂದ್ರೆ 10 ಗುಂಟ ಫ್ರೀ ಬಿಟ್ಕೋಬೇಕು. ಅದು ಓಡಾಡ್ಕೊಂಡು ಮೇಯ್ಕೊಂಬರ್ಬೇಕು, ಓಡಾಡ್ಕೊಂಡು ತಿನ್ಬೇಕು. ಬೆಳಿಗ್ಗೆ ಬರಬೇಕು, ಮೇವು ಹಾಕ್ಬೇಕು, ಪುನಃ ಸಾಯಂಕಾಲ ಹಾಲು ಕರಿಬೇಕು. ಮೇವು ಹಾಕಾಗೇ ಇಲ್ಲ, ಒಂದೇ ಸಾರಿ ಮೇವು ಹಾಕೋದು. ಆ ಥರ ಆಟೋಮೆಟಿಕ್ ಸಿಸ್ಟಮ್ ಮಾಡ್ಕೋಬೇಕು. ಹೌದು, ರೈತ ಎಲ್ಲ ರಿಸಿಕ್ ತಗೋಬಾರ್ದು, ಆಟೋಮೆಟಿಕ್ ಸಿಸ್ಟಮ್ ಅಲ್ಲಿ ಬೆಳಿಬೇಕು. ಖಂಡಿತ ಗೌಡ್ರೆ. ಹಳ ಬಂತು, ಕಳೆ ಬಂತು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀ ಬಸ್ ಕಟಾರ್ಲಾರು ಮಾಡು, ಕಿತ್ಯಾರು ಹಗ್ತು, ಮಲ್ಚಿಂಗ್ ಮಾಡು ಭೂಮಿಗೆ. ಅದನ್ನ ಹೊರಗಡೆ ಯಾವ್ದು ತಗೊಂಡೋಗಿ ಇಡೋದು ಬೇಡ, ಎಸೆಯೋದ್ ಬೇಡ. ನಾನು ಮೊಟ್ಟೆ ಹಳ ಬೆಳೆದಿದ್ದೀನಿ ನೋಡಿ, ನಮ್ಮ ಹೊಲ ತುಂಬಾ ಮೊಟ್ಟೆ ಹಳೆ ಅದ. ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದ್ರ ಕಾಯಲ್ಲಿ ನಾನು 23 ಔಷಧಿ ತಯಾರು ಮಾಡ್ತೀನಿ. ಇದ್ರ ಕಾಯಲ್ಲಿ ಅದ್ರ ಕಾಯಲ್ಲಿ ಒಂಥರ ಒಳ್ಳೆ ಇದ್ರ ತರ ಬರ್ತಾರಲ್ಲ ಗೌಡ್ರ, ಒಂಥರ ಮುಳ್ಮುಳ್ ತರ. ನೋಡಿ, ಅದನ್ನ ಹಿಂದೆ ನಮ್ ತಾತ ಅವರು ಅದನ್ನ ಕಾಯಿ ಕಿತ್ಕೊಂಡು ಸುಟ್ಬಿಟ್ಟು ಹಸುಕ್ ಕೊಟ್ರೆ ಒಟ್ಟ ಕಳಿತಾ ಇದ್ದು, ಉಚ್ಕತಾ ಇದ್ದು ಸಹ ನಿಂತೋಗ್ಬಿಡ್ತಿತ್ತಂತೆ. ಈಗ ನಾನು 23 ತರ ಔಷಧಿಗಳು ತಯಾರು ಮಾಡ್ತಿದ್ದೀನಿ ಅದ್ರಲ್ಲಿ. ಯಾವ್ದಕ್ ಬೇಕು ಅದಕ್ಕೆ. ಇಲ್ಲ ಅದಲ್ಲ ಕಾಯಿ. ಕಾಯಿ ಅದ ನೋಡಿ, ನನ್ನ ಹೊಲ ಎಲ್ಲ ಪೂರ್ತಿ ಮೊಟ್ಟೆ ಹಳನೆ ಅದ ನೋಡಿ. ಎಲ್ಲ ಇಲ್ಲಿದೆ ಕಾಯಿ, ಹೂವ, ಕಾಯಿ ಎರಡು ಅದ. ಕಾಯಿ ಹೂವು ಎಲ್ಲ ಇದೆ. ಸರಿ ಗೌಡ್ರೆ, ತುಂಬಾನೇ ಖುಷಿ ಆಯ್ತು. ನೀವು ಯಾವ ರೀತಿ ತೆಂಗು ಬೆಳೆಯೋದು ಮತ್ತೆ ಬೆಳೆದ್ಮೇಲೆ ತೆಂಗು ಯಾವ ತರ ಇರ್ಬೇಕು ಪ್ರತಿಯೊಂದು ಹೇಳಿದ್ನ ಕೇಳಿ ನೋಡಿದ್ರಲ್ಲ ವೀಕ್ಷಕರೇ. ಸೊ ಯಾವ ತರ ಇತ್ತು ಇವರ ತೆಂಗಿನ ಕೃಷಿ ಅಂತ. ಸೊ ಇವ್ರು ಹೇಳ್ದಂಗೆ 2 ಎಕರೆಯಲ್ಲಿ ಕಲ್ಪವೃಕ್ಷ, ಕಾಮಧೇನು ಎರಡೂ ಇದ್ರೆ ಯಾಕೆ ರೈತರು ನಾವು ಹೊರಗಡೆ ಹೋಗಿ ದುಡಿಬೇಕು? ಕೇವಲ 2 ಎಕರೆ 2 ಬೆಳೆ, ಒಂದು ಕಾಮಧೇನು, ಇನ್ನೊಂದು ಕಲ್ಪವೃಕ್ಷ. ಸೊ ಇದೆರಡನ್ನ ಇಟ್ಕೊಂಡು ಆರಾಮಾಗಿ ಒಬ್ಬ ರೈತ ಜೀವನ ನಡೆಸಬಹುದು ಅಂತ ಗೌಡ್ರು ಹೇಳ್ತಾ ಇದ್ರೆ, ಯಾರಿಗಾದ್ರು ಡೌಟ್ ಇದ್ರೆ ಬನ್ನಿ ನೋಡಿ. ಪ್ರತಿ ಒಂದು ತೆಂಗಿನ ಗಿಡನು ಒಂದೆರಡಲ್ಲ, ನೀವು ಯಾವ್ದಾರು ತೆಂಗಿನ ಗಿಡ ನೋಡಿ ಇದೇ ತರ ಬಂದಿದೆ. ಇವ್ರು ಹೇಳ್ದಂತ ಈಶಾನ್ಯ ಮೂಲೆಯಲ್ಲಿ ಇರೋ ಅಂತ ಒಂದು ಗೊನೆಯಿಂದ ನೀವು ಇಳಿಸಿ, ನೀವುಗಳು ಇದೇ ತರ ಒಂದಷ್ಟು ನೀವೇ ಅಥವಾ ಯಾರಾದ್ರೂ ನಿಮ್ಗೆ ಗೊತ್ತಿರೋ ಅಂತ ತೋಟಕ್ಕೆ ಹೋಗಿ ಈಶಾನ್ಯ ಮೂಲೆಯಲ್ಲಿ ಇರುವಂತ ಒಂದು ಏನ್ ಹೇಳ್ತಾರೆ ಆ ತೆಂಗಿನ ಗೊನೆಯಿಂದ ಆ ಕಾಯಿ ಬಿದ್ದಂತ ಕಾಯಿನ ತಗೊಂಡ್ಬಂದು ನೀವು ಈ ತರ ನಾಟಿ ಮಾಡ್ಕೊಂಡು ನೀವೇ ಮಾಡಿದ್ರೆ ನೋಡಿ ಈ ತರ ಅಂದಂತ ಒಳ್ಳೆ ಚಿನ್ನದಾದಂತ ಬೆಳೆ ಬೆಳಿಬಹುದು. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ನಿಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.